ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಹಾವೇರಿ. ಹಾಗೆ ನನ್ನ ಪರಿಸರ ಪ್ರಪಂಚ ಯೂಟ್ಯೂಬ್ ಚಾನಲ್ಗೂ ಸಹ ಸ್ವಾಗತ. ಹಾಗೆ ನಾವು ಇವತ್ತು ಹಾವೇರಿ ಒಳಗೆ ಎಲ್ಲಿದ್ದೀವಿ, ಯಾವ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಬಂದಿದ್ದೀವಿ ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಪರಿಸರ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಮೊದಲಿಗೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹುಕ್ಕೇರಿ ಮಠದ ಒಳಗಡೆ ಹೋಗೋಣ. ಇದು ಹುಕ್ಕೇರಿ ಮಠದ ಒಂದು ಹೊರಗಿನ ನೋಟ ಈ ಥರ ಇದೆ. ಹಾಗೆ ಒಂದು ಐಕ್ಯ ಮಂಟಪ ಕಾಣಿಸುತ್ತೆ, ಅದರ ಮುಂದೆ ಅನ್ನದಾಸೋಹ ಸಹ ಇದೆ. ಹಾಗೆ ಅದರ ಹಿಂದ್ಗಡೆ ನೋಡಿದ್ರಿ ಅಲ್ವಾ, ಇವಾಗಲೇ ವಿಡಿಯೋ ಮಾಡೋ ಇದರಲ್ಲಿ ಒಂದು ಬನ್ನಿ ಮರ ಸಹ ಇದೆ. ಹಾಗೆ ಇದು ನೋಡಿ, ಇಲ್ಲಿ ಒಳಗೆ ಹೋದರೆ ಈಗ ಬಸವಣ್ಣನ ತತ್ವ, ಹಾಗೆ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಯಾವೆಲ್ಲ ವಚನಕಾರರು ಹೇಗೆ ವಿಶ್ಲೇಷಣೆ ಮಾಡಿದ್ದಾರೆ ಅನ್ನೋದು ಸಹ ಪ್ರತಿಯೊಂದು ಬಂದ ಮೇಲೂ ಸಹ ಅಂಟಿಸಿದ್ದಾರೆ. ನೋಡಿ, ಇದು ಒಂದು ಅಜ್ಜನವರ ಭಾವಚಿತ್ರ, ಹಾಗೆ ಐಕ್ಯ ಮಂಟಪ ಅಂತ ಹೇಳ್ಬೋದು. ಹೂವಿನಿಂದ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ಈ ಹುಕ್ಕೇರಿ ಮಠ ಅನ್ನೋದು ಹಾವೇರಿಯ ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಗುತ್ತಲ ರೋಡಿಗೆ ಹೊಂದಿಕೊಂಡಂತೆ ಪುರಸಿದ್ದೇಶ್ವರ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥದ್ದೇ ಹುಕ್ಕೇರಿ ಮಠ. ಈ ಹುಕ್ಕೇರಿ ಮಠದಲ್ಲಿ ಅಜ್ಜನವರ ಯಾವ ಥರ ಅವರು ನಡೆದು ಬಂದ ಹಾದಿ ಕಾಲಕ್ಕೆ ತಕ್ಕ ಹಾಗೆ ನೋಡಿ, ಅವು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸು. ಇವು ಈಗ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು. ಅವರು ಈ ಮಠಕ್ಕಾಗಿ ಎಷ್ಟು ಶ್ರಮ ಪಟ್ಟಿದ್ದು, ಅವರ ಒಂದು ತತ್ವಗಳು ಯಾವ ರೀತಿ ಜನರಲ್ಲಿ ಮನ್ನಣೆ ಪಡೋದು ಅನ್ನೋದು ಈ ಒಂದೊಂದು ಫೋಟೋ ಮೂಲಕನೂ ಸಾಕ್ಷಿ ಸಮೇತ ಇಲ್ಲಿ ಹಾಕಿರ್ತಕ್ಕಂಥದ್ದು. ಹಾಗೆ ನೋಡಿ, ಇದು ಮಂಟಪದಲ್ಲಿ ಇರ್ತಕ್ಕಂಥದ್ದು ಈ ಎಲ್ಲ ಒಂದು ಪುಣ್ಯಸ್ಮರಣೆ ಪ್ರತಿಯೊಂದು ಜನವರಿ ತಿಂಗಳಲ್ಲಿ ಒಂದು ಅಜ್ಜನವರ ಜಾತ್ರೆ ಆಗುತ್ತೆ. ಸಾವಿರಾರು ಭಕ್ತಾದಿಗಳು ಕೂಡಿರ್ತಕ್ಕಂಥದ್ದು. ಹಾಗೆ ಬೃಹತ್ ದಾಸೋಹ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಜಾತ್ರಾ ಮಹೋತ್ಸವ ಅಂದರೆ ಕೇಳಬೇಕಾ, ಇದು ಒಂದು ಅಜ್ಜನವರ ವಿಶ್ರಾಂತಿ ಕೊಠಡಿ ಅಂತಲೇ ಹೇಳ್ಬೋದು. ಅವ್ರು ಅವತ್ತಿರಲಿಲ್ಲ, ನಾವು ಹೋದ ದಿವಸ. ಹಾಗೆ ಇದು ಪ್ರತಿ ಶನಿವಾರ ಮೌನ ವ್ರತ ಅಂತ ಒಂದು ಹಾಕಿದ್ದಾರೆ. ಹಾಗೆ ಇಲ್ಲಿ ಮುಂದೆ ಬಂದರೆ ಇದು ಒಂದು ಐಕ್ಯ ಮಠ ಅಂತಲೇ ಹೇಳ್ಬೋದು, ಐಕ್ಯ ಮಂಟಪ. ಅವರ ಒಂದು ಐಕ್ಯ ಮಂಟಪದ ಎದುರುಗಡೆನೆ ಶಿವಲಿಂಗು, ನಂದಿ ವಿಗ್ರಹ ಸಹ ಎರಡು ಎದುರು ಬದುರು ಇರ್ತಕ್ಕಂಥದ್ದು. ತುಂಬ ಸುಂದರವಾಗಿ ಸುಸಜ್ಜಿತವಾಗಿ ಶಾಂತವಾಗಿರ್ತಕ್ಕಂಥದ್ದಂದರೆ ಹುಕ್ಕೇರಿ ಮಠ ಅಂತಲೇ ಹೇಳ್ಬೋದು. ಸೊ ಹಾವೇರಿಗೆ ಬಂದರೆ ಯಾರಾದರೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಹಾವೇರಿ ಜನಕ್ಕೆ ಗೊತ್ತೇ ಇರುತ್ತೆ ಹುಕ್ಕೇರಿ ಮಠ ಅಂದ್ರೇನು, ಅಕ್ಕಿ ಮಠ ಅಂದ್ರೇನು ಅಂತ, ಎಲ್ಲ ಹೊಸಮಠ ಅಂದ್ರೇನು ಎಲ್ಲ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲದಂಥ ಜನರಿಗೆ ನೋಡಲೇಬೇಕು ಅನ್ನೋ ಒಂದು ತಲೆಯಲ್ಲಿ ಇತ್ತಂದರೆ ಬಂದು ನೋಡ್ತಕ್ಕಂಥದ್ದು. ಹಾವೇರಿ ಕೇಂದ್ರ ಬಸ್ ಸ್ಟಾಪಿಂದ 1 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥದ್ದು. ಆಟೋಸ್ದಾಗೂ ಸಹ ಬರ್ಬೋದು. ಇಲ್ಲಿ ನೋಡಿ, ಹಾವೇರಿ ಮಠದಲ್ಲಿ ಒಳಗಡೆ ಈ ಥರ ಈ ಒಂದು ಲಿಂಗಾಯತ ತತ್ವ, ಲಿಂಗಾಯತ ಧರ್ಮಕ್ಕೆ ಏನು ಲಿಂಗು, ಆ ಒಂದು ಲಿಂಗು, ಆಮೇಲೆ ರುದ್ರಾಕ್ಷಿ ಮಣಿಗಳು, ಹಾಗೆ ರುದ್ರಾಕ್ಷಿ ಸರ ಮಾಡಿರ್ತಕ್ಕಂಥದ್ದು, ಹಾಗೆ ಪ್ರತಿಯೊಂದು ದಾರಗಳಿಂದನೂ ಅಲ್ಲಿ ಕೂಡಿರ್ತಕ್ಕಂಥದ್ದು. ಹಾಗೆ ಇದು ಅಲ್ಲಿ ಆಚೆ ಕಡೆ ಈ ಥರ ತುಂಬ ವಿಶಾಲವಾಗಿರ್ತಕ್ಕಂಥದ್ದು ಜಾಗ. ತುಂಬ ಜನರು ಬಂದು ನೋಡಿ, ಇಲ್ಲಿ ಸಾಕಪ್ಪ ಜೀವನ ಜಂಜಾಟ, ಆರಾಮಾಗಿ ದೇವಸ್ಥಾನದಲ್ಲಿ ಕಾಲ ಕಳಿಬೋದು ಅನ್ನೋ ಒಂದು ಜನ ಈ ಥರ ಬಂದು ವಿಶ್ರಾಂತಿ ಪಡೋದು ನೋಡಿ, ಎಷ್ಟು ವಿಶಾಲವಾಗಿ ಕಾಣಿಸ್ತಾ ಇದೆ. ಧಾರ್ಮಿಕ ಕ್ಷೇತ್ರ ಅಂದೇ ಹಾಗೆ ಅಲ್ವಾ. ನೋಡಿ, ಇದು ನನ್ನ ಮಗಳು ಈ ಥರ ನನಗಿದು ಒಂದು ಬೇಕು ಅಂತ ಹೇಳಿಬಿಟ್ಟು ರುದ್ರಾಕ್ಷಿ ಮಣಿದು ತೊಗೊಂಡ್ಲು. ಮತ್ತೆ ಹೋಗಿ ಅಲ್ಲಿ ನೋಡ್ತಾ ಇದ್ವಿ, ಅವರು ಅದರ ಬಗ್ಗೆ ವಿಶ್ಲೇಷಣೆ ಸಹ ಕೊಡ್ತಾಯಿದ್ರು. ನೋಡಿ, ಅಲ್ಲಿ ರುದ್ರಾಕ್ಷಿ ಮಣಿಗಳು ಕಾಣ್ಬೋದು, ಅದು ವಿಭೂತಿ ಉಂಡಿ ಕಾಣ್ಬೋದು, ಒಟ್ಟು ಏನಿರುತ್ತೋ ಅದ್ರ ಬಗ್ಗೆ ಎಲ್ಲ ನೋಡಿ. ಅವರು ಒಬ್ಬರು ಪಾಪ ಹಿರಿಕರಲ್ಲಿ ಕುಂತಿದ್ರು. ನಾನು ಸುಮಾರು ವರ್ಷಗಳಿಂದ ಎಲ್ಲ ವ್ಯಾಪಾರ ಮಾಡ್ತಾಯಿದ್ದೀನಿ, ಅಜ್ಜನವರ ಆಶೀರ್ವಾದ ಎಷ್ಟಾಗುತ್ತೋ ಅಷ್ಟು ದುಡಿಮೆ ಇದೆ ಅಂತ ಹೇಳ್ತಾಯಿದ್ರು. ಸೊ ಅದವರ ವಾಯ್ಸ್ ರೆಕಾರ್ಡ್ ಆಗಲಿಲ್ಲ. ಹಾಗೆ ಅವರು ಹೇಳೋದನ್ನು ಕೇಳ್ಕೊಂಡು ಬಂದ್ವಿ ಅಷ್ಟೇ. ಸೊ ಸ್ನೇಹಿತರೆ, ಈ ಥರ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡಿ, ಅಲ್ಲಿಯ ಒಂದು ವಿಧಾನ, ಅದರ ಒಂದು ಪದ್ಧತಿ, ಅವರ ಒಂದು ಆಚರಣೆಗಳ ಬಗ್ಗೆ ತಿಳ್ಕೊಳ್ಳಿ.
ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತೊಂದು ಯಾವ ಧಾರ್ಮಿಕ ಕ್ಷೇತ್ರ ಬೇಕು ಅನ್ನೋದು ಸಹ ತಿಳಿಸಿ. ನನ್ನ ಈ ಒಂದು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.